ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ ಸೆಮಿಸ್ಟರ್ ಬಿ.ಕಾಮ್ ಅಲ್ಲಿರೋ ಸ್ಟೂಡೆಂಟ್ಸ್ಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಏನ್ ಸಬ್ಜೆಕ್ಟ್ ಇದೆ ಅದಕ್ಕೆ ಸಂಬಂಧಪಟ್ಟಂತ 2025 ಕ್ವಶನ್ ಪೇಪರ್ ಅನ್ನ ನಾನು ನಿಮಗೆ ಸಾಲ್ವ್ ಮಾಡ್ಕೊಡ್ತಾ ಹೋಗ್ತೀನಿ. 25 ಪೇಪರ್ ಇರ್ತಕ್ಕಂಥ ಎಲ್ಲಾ ಕ್ವಶನ್ಸ್ ಅನ್ನು ಕೂಡ ನಾನು ಆನ್ಸರ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಕೂಡ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಈ ಒಂದು ವಿಡಿಯೋದಲ್ಲಿ ನಾನು 25 ಪೇಪರ್ ಕ್ವಶನ್ ನಂಬರ್ 3 ಏನಿದೆ ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದ್ರ ಮೇಲೆ ಸಿಂಪಲ್ ಆಗಿ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಬಟ್ ಈ ಒಂದು ಕ್ವಶನ್ಸ್ ಅನ್ನ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ಅಷ್ಟೇ ನೋಡಿದ ತಕ್ಷಣ. ಬಟ್ ಈಸಿಯಾಗಿ ನೀವು ಆನ್ಸರ್ಸ್ ಅನ್ನ ಮಾಡ್ಬೋದು. ಸೊ ಹೇಗೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ನೋಡಿ. ಇಲ್ಲೇನ್ ಹೇಳುತ್ತೆ ಅಂದ್ರೆ ಎಕ್ಸ್ ಲಿಮಿಟೆಡ್ ಅಕ್ವೈರ್ 100% ಆಫ್ ವೈ ಲಿಮಿಟೆಡ್. ನೋಡಿ, ಎಕ್ಸ್ ಲಿಮಿಟೆಡ್ ಅಕ್ವೈರ್ ಮಾಡ್ಕೊಳ್ತಾ ಇದೆ 100% ಆಫ್ ವೈ ಲಿಮಿಟೆಡ್. ಅಂದ್ರೆ ಎಕ್ಸ್ ಕಂಪನಿ ಏನಿದೆ 100% ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದೆ ವೈ ಲಿಮಿಟೆಡ್ ಅಲ್ಲಿ. ನೋಡಿ, ವೈ ಲಿಮಿಟೆಡ್ ಅಲ್ಲಿ 100% ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡ್ರೆ ಇನ್ಯಾವುದೇ ಶೇರ್ಸ್ ಬ್ಯಾಲೆನ್ಸ್ ಉಳಿಯೋದಿಲ್ಲ. ಅದರ ಅರ್ಥ ಆಲ್ ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ. ಹಾಗಾಗಿ ಎಕ್ಸ್ ಲಿಮಿಟೆಡ್ ಅನ್ನ ನಾವು ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ, ವೈ ಲಿಮಿಟೆಡ್ ಅನ್ನ ಸಬ್ಸಿಡರಿ ಕಂಪನಿ ಅಂತ ಕರೀತಾ ಹೋಗ್ತೀವಿ. ಎಷ್ಟು ಶೇರ್ಸ್ ಅಕ್ವೈರ್ ಮಾಡ್ಕೊಂಡವ್ರೆ ಅಂದ್ರೆ 100% ಅಂತ ಹೇಳಿದ್ದಾರೆ. ಎಲ್ಲಾ ಶೇರ್ಸ್ ನ ಅಕ್ವೈರ್ ಮಾಡ್ಕೊಂಡಿದೆ ಅಂತ ಅರ್ಥ. ಆನ್ January 1st, 2024, ಎಕ್ಸ್ ಲಿಮಿಟೆಡ್ ಪೇಸ್ 950 million ಇನ್ ಕ್ಯಾಶ್. ನೋಡಿ, ಎಷ್ಟು ಪೇಮೆಂಟ್ ಮಾಡ್ತಾ ಇದೆಯಪ್ಪ ಎಕ್ಸ್ ಲಿಮಿಟೆಡ್ ಅಂತ ಹೇಳಿದ್ರೆ 950 million ಅನ್ನ ಪೇಮೆಂಟ್ ಮಾಡ್ತಾ ಇದೆ. ಏನಕ್ಕೆ ಪೇಮೆಂಟ್ ಮಾಡ್ತಾ ಇದೆ ಅಂದ್ರೆ ಎಕ್ಸ್ ಲಿಮಿಟೆಡ್ ವೈ ಲಿಮಿಟೆಡ್ ಅಲ್ಲಿ 100% ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಅಮೌಂಟ್ ಅನ್ನ ಕೊಡಬೇಕಾಗತ್ತೆ. ಹಾಗಾಗಿ ಎಷ್ಟು ಅಮೌಂಟ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ 950 millions ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ ಕ್ಯಾಶ್ ಅಲ್ಲಿ. ಸೊ ಅದನ್ನ ನಾವು ಕನ್ಸಿಡರೇಷನ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಈಗ ನಾನು ನಿಮ್ಮ ಕಂಪನಿಯಲ್ಲಿ 100 ಶೇರ್ಸ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇದ್ದೀನಿ ಅನ್ಕೊಳ್ಳಿ. ಸೊ ನಾನೇನ್ ಮಾಡ್ಬೇಕಾಗುತ್ತೆ, ಆ 100 ಶೇರ್ಸ್ ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಎಕ್ಸ್ ಲಿಮಿಟೆಡ್ 100% ಶೇರ್ಸ್ ಅನ್ನ ವೈ ಲಿಮಿಟೆಡ್ ಅಲ್ಲಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಕ್ಸ್ ಲಿಮಿಟೆಡ್ ಪೇಮೆಂಟ್ ಮಾಡ್ತಾ ಇದೆ 950 million ಅನ್ನ ಪೇಮೆಂಟ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಅಂಡ್ ದಿ ಫೇರ್ ವ್ಯಾಲ್ಯೂ ಆಫ್ ವೈ ಲಿಮಿಟೆಡ್, ಆ ಒಂದು ಅಕ್ವೈರ್ ಮಾಡ್ಕೊಳ್ಳೋದಿನ ಫೇರ್ ವ್ಯಾಲ್ಯೂ ಎಷ್ಟಿದೆ ವೈ ಲಿಮಿಟೆಡ್ ಅಲ್ಲಿ ಅಂತ ಹೇಳಿದ್ರೆ ಐಡೆಂಟಿಫೈಯಬಲ್ ಅಸೆಟ್ಸ್ 750 ಇದೆ. ಅಂದ್ರೆ ಅಸೆಟ್ಸ್ 750 ಇದೆ, 750 millions ಇದೆ ಅಂತ ಹೇಳಿದರೆ. ಅಂಡ್ ಫೇರ್ ವ್ಯಾಲ್ಯೂ ಆಫ್ ಇಟ್ಸ್ ಐಡೆಂಟಿಫೈ ಲಯಬಿಲಿಟಿ ಬಂದು 350 ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಅಕ್ವೈರ್ ಮಾಡ್ಕೊಳ್ಳೋದಿನ ಆ ಒಂದು ಸಬ್ಸಿಡರಿ ಕಂಪನಿ ವೈ ಲಿಮಿಟೆಡ್ ನ ಅಸೆಟ್ಸ್ ಬಂದು 750 millions ಇದೆ, ಲಯಬಿಲಿಟಿ ಬಂದು 350 millions ಇದೆ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಹೇಳಿದರೆ ಕ್ಯಾಲ್ಕುಲೇಟ್ ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ. ಸೊ ಅರೈಸಿಂಗ್ ಫ್ರಮ್ ಅಕ್ವಿಜೇಷನ್ ಅಂಡರ್ ಇಂಡ್ AS 103 ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 103 ಪ್ರಕಾರ ನೀವು ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಯಾವ ಕ್ವಶನ್ಸ್ ಅಲ್ಲಿ ನಿಮಗೆ ಐಡೆಂಟಿಫೈಯಬಲ್ ಅಸೆಟ್ಸ್ ಅಥವಾ ಐಡೆಂಟಿಫೈಯಬಲ್ ಲಯಬಿಲಿಟೀಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ನೀವು ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅನ್ನ ಮುಖಾಂತರನೇ ನೀವು ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ನಿಮ್ಗೆ ಗುಡ್ ವಿಲ್ ಫಾರ್ಮ್ಯಾಟ್ ಪ್ರಕಾರ ನೀವು ಹೋದ್ರೆ ನೀವು ಈಸಿಯಾಗಿ ಆನ್ಸರ್ಸ್ ಅನ್ನ ಮಾಡಬಹುದು. ಸೊ ಯಾವಾಗ ಐಡೆಂಟಿಫೈಯಬಲ್ ಅಸೆಟ್ಸ್ ಅಥವಾ ಲಯಬಿಲಿಟೀಸ್ ಕೊಟ್ಟಿರ್ತಾರೆ ಆಗ ನೀವ್ ಹೇಗ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಎಸ್ಪೆಷಲಿ ಈ ಒಂದು ಕ್ವಶನ್ಸ್ ಅನ್ನ ಬೇಕಾದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಲಾಸ್ಟ್ ಇಯರ್ ಕೇಳಿರೋದ್ರಿಂದ. ಸೊ ನೀವು ಈ ತರ ಕಾಲಮ್ಸ್ ಅನ್ನ ಹಾಕೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಂತ ಹೆಡಿಂಗ್ ಕೊಟ್ಟು ಜಸ್ಟ್ 3 ಕಾಲಮ್ ಹಾಕೊಳ್ಳಿ. ಒಂದು ಇನ್ನರ್ ಕಾಲಮ್, ಇನ್ನೊಂದು ಔಟರ್ ಕಾಲಮ್ ಅಮೌಂಟ್, ಹಾಗೆ ಫಸ್ಟ್ ಕಾಲಮ್ ಒಂದು ಪರ್ಟಿಕ್ಯುಲರ್ಸ್ ಇಲ್ಲಿ. ಸೊ ನೋಡಿ, ನಿಮ್ಗೆ ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಕ್ಕಂಥ ಫಾರ್ಮ್ಯಾಟ್ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರಬೇಕು, ಸರಿನಾ? ಸೊ ನೀವು ಯಾವುದೇ ಕ್ವಶನ್ಸ್ ಅಲ್ಲಿ ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಕನ್ಸಿಡರೇಷನ್ಸ್ ಅನ್ನ ತಗೋಬೇಕು. ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್, ಎಷ್ಟು ಕನ್ಸಿಡರೇಷನ್ ಅಂದ್ರೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಈಗ ನಾನು ನಿಮ್ಮ ಕಂಪನಿ ಶೇರ್ಸ್ ನ ಅಕ್ವೈರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಷ್ಟು ಅಮೌಂಟ್ ಅನ್ನ ಪೇಮೆಂಟ್ ಮಾಡಬೇಕಾಗುತ್ತೆ, ದಟ್ ಈಸ್ ಕನ್ಸಿಡರೇಷನ್ ಟ್ರಾನ್ಸ್ಫರ್ ಅಂತ ಕರೀತಾ ಹೋಗ್ತೀವಿ. ಸೊ ಇಲ್ಲಿ ಎಕ್ಸ್ ಕಂಪನಿ ಅಕ್ವೈರ್ ಮಾಡ್ಕೊಂಡಿದೆ, ವೈ ಕಂಪನಿಯಲ್ಲಿ 100% ಶೇರ್ಸ್ ನ ಅಕ್ವೈರ್ ಮಾಡ್ಕೊಂಡಿದೆ. ಹಾಗಾಗಿ ಅವ್ರು ಎಷ್ಟು ಪೇಮೆಂಟ್ ಮಾಡ್ತಾ ಇದಾರೆ ಅಂದ್ರೆ 950 millions ಅನ್ನ ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ ನ ನೀವು ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳಿ 950 millions. ಸೊ ಮಿಲಿಯನ್ಸ್ ಅಂತ ಕೊಟ್ಟಿದ್ದಾರೆ, ಸೊ ಅದನ್ನ ನೀವು ಹಾಗೆ ಬರ್ಕೊಳ್ಳಿ. ಸೊ 950 millions ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್. ಈ ಕನ್ಸಿಡರೇಷನ್ 950 millions ಅನ್ನ ನೀವು ಫಸ್ಟ್ ತಗೋಬೇಕು, ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ ಅಂತ ಕರೀತಾ ಹೋಗ್ತೀವಿ. ಸೊ ಈ ಕನ್ಸಿಡರೇಷನ್ ಟ್ರಾನ್ಸ್ಫರ್ ಮಾಡಿದಾದ್ಮೇಲೆ ಇನ್ನ ಕ್ವಶನ್ಸ್ ನಮ್ಗೆ ಇನ್ನೇನ್ ಇನ್ಫಾರ್ಮೇಶನ್ಸ್ ಅಪ್ಪ ಇದೆ ಅಂದ್ರೆ ಐಡೆಂಟಿಫೈಯಬಲ್ ಅಸೆಟ್ಸ್ ಇದೆ,
ಐಡೆಂಟಿಫೈಯಬಲ್ ಲಯಬಿಲಿಟೀಸ್ ಮಾತ್ರನೇ ಇರೋದು. ಹಾಗಾಗಿ ನೀವು ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ ಅನ್ನ ತಗೊಂಡಾದ್ಮೇಲೆ ನೀವೇನ್ ಮಾಡಿ ಅಂದ್ರೆ ಏನ್ ಲೆಸ್ ಮಾಡಿ ಅಂದ್ರೆ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅನ್ನ ನೀವು ಲೆಸ್ ಮಾಡಬೇಕು. ಸೊ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು. ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅನ್ನ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಐಡೆಂಟಿಫೈಯಬಲ್ ಅಸೆಟ್ಸ್ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ ಐಡೆಂಟಿಫೈಯಬಲ್ ಅಸೆಟ್ಸ್ ಬಂದು 750 ಮಿಲಿಯನ್ಸ್ ಕೊಟ್ಟಿದ್ದಾರೆ. ಐಡೆಂಟಿಫೈಯಬಲ್ ಅಸೆಟ್ಸ್ 750 ಮಿಲಿಯನ್ಸ್ ಇದ್ದಾರೆ. ಈ ಐಡೆಂಟಿಫೈಯಬಲ್ ಅಸೆಟ್ಸ್ ಅಲ್ಲಿ ಮೈನಸ್ ಐಡೆಂಟಿಫೈಯಬಲ್ ಅಸೆಟ್ಸ್ ತಗೊಂಡಾದ್ಮೇಲೆ ಲೆಸ್ ಐಡೆಂಟಿಫೈಯಬಲ್ ಲಯಬಿಲಿಟೀಸ್. ಐಡೆಂಟಿಫೈಯಬಲ್ ಲಯಬಿಲಿಟೀಸ್ ನ ನೀವು ಲೆಸ್ ಮಾಡಬೇಕು. ಐಡೆಂಟಿಫೈಯಬಲ್ ಲಯಬಿಲಿಟೀಸ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 350 ಮಿಲಿಯನ್ಸ್ ಕೊಟ್ಟಿದ್ದಾರೆ. 350 ಮಿಲಿಯನ್ ಸರಿನಾ. ಸೊ ಈಗ ನೋಡಿ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅಂದ್ರೆ ನೀವು ಹೀಗೆ ಮಾಡಬೇಕು, ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಅನ್ನ ಮಾಡ್ಕೋಬೇಕು ಅಷ್ಟೇ. ಅಸೆಟ್ಸ್ 750 ಮಿಲಿಯನ್ಸ್ ಇದೆ, ಲಯಬಿಲಿಟಿ 350 ಮಿಲಿಯನ್ಸ್ ಇದೆ. ಸೊ 750 ಮಿಲಿಯನ್ಸ್ ಅಲ್ಲಿ 350 ಮಿಲಿಯನ್ಸ್ ಹೋದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಬಂದು 400 ಮಿಲಿಯನ್ಸ್ ಬರುತ್ತೆ. 400 ಮಿಲಿಯನ್ ಬರುತ್ತೆ. ಇದನ್ನ ನಾವು ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅಂತ ಕರಿತೀವಿ. ಇದೇ ನೆಟ್ ಐಡೆಂಟಿಫೈಯಬಲ್ ನ ನೀವು ಹೀಗೆ ಮಾಡಿ, ಅಸೆಟ್ಸ್ ಎಷ್ಟಿದೆ ಸಬ್ಸಿಡರಿ ಕಂಪನಿಲಿ ಮೈನಸ್ ಲಯಬಿಲಿಟೀಸ್ ಎಷ್ಟಿದೆ, ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಮಾಡಿದ್ರೆ ನಿಮ್ಗೆ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಸಿಗುತ್ತೆ. ಸೊ ಈಗ ನೀವು ಕನ್ಸಿಡರೇಷನ್ ಟ್ರಾನ್ಸ್ಫರ್ 950 ಮಿಲಿಯನ್, ಅದರಲ್ಲಿ ಲೆಸ್ ಐಡೆಂಟಿಫೈಯಬಲ್ ಅಸೆಟ್ 400 ಅನ್ನ ಲೆಸ್ ಮಾಡಿದ್ರೆ ಸೊ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 550 ಮಿಲಿಯನ್ಸ್ ಬರುತ್ತೆ. ಸೊ 550 ಮಿಲಿಯನ್ ಏನ್ ಬರುತ್ತೆ, ಪಾಸಿಟಿವ್ ಬಂದ್ರೆ ಇದನ್ನ ನಾವು ಗುಡ್ ವಿಲ್ ಅಂತ ಕರಿತೀವಿ. ಸಪೋಸ್ ನೆಗೆಟಿವ್ ಬಂದಿದ್ರೆ ನಾವು ಇದನ್ನ ಬಾರ್ಗೇನ್ ಪರ್ಚೇಸ್ ಅಂತ ಕರಿತೀವಿ. ಸರಿನಾ. ಸೊ ಇದು ಗುಡ್ ವಿಲ್ ಅಂತ ಕರಿತೀವಿ 550 ಮಿಲಿಯನ್ಸ್. ಇದು ಒಂದು ಸಿಂಪಲ್ ಕ್ವಶನ್ ಇರ್ತಕ್ಕಂಥದ್ದು. ಫಸ್ಟ್ ನೀವು ಕನ್ಸಿಡರೇಷನ್ ತಗೊಳ್ಳಿ, ಅದಾದ್ಮೇಲೆ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ನ ಲೆಸ್ ಮಾಡಿ. ಅದ್ ಹೇಗ್ ಬರುತ್ತೆ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ ಅನ್ನೋದು ಗೊತ್ತಿರಬೇಕು. ಐಡೆಂಟಿಫೈಯಬಲ್ ಅಸೆಟ್ಸ್ 750 ಮೈನಸ್ ಐಡೆಂಟಿಫೈಯಬಲ್ ಲಯಬಿಲಿಟಿ 350. ಸೊ ಆಗ ನಿಮಗೆ ನೆಟ್ ಐಡೆಂಟಿಫೈಯಬಲ್ ಅಸೆಟ್ಸ್ 400 ಬರುತ್ತೆ. ಕನ್ಸಿಡರೇಷನ್ ಟ್ರಾನ್ಸ್ಫರ್ಡ್ 950 ನಲ್ಲಿ ನೆಟ್ ಐಡೆಂಟಿಫೈಯಬಲ್ 400 ನ ಲೆಸ್ ಮಾಡಿದ್ರೆ 550 ಮಿಲಿಯನ್ ಬರುತ್ತೆ. ನೋಡಿ ಈ 550 ಮಿಲಿಯನ್ ಪಾಸಿಟಿವ್ ಬಂದಿದೆ, ಹಾಗಾಗಿ ಗುಡ್ ವಿಲ್. ಸಪೋಸ್ ನೆಗೆಟಿವ್ ಬಂದ್ಬಿಟ್ರೆ ಅದನ್ನ ಬಾರ್ಗೇನ್ ಪರ್ಚೇಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇದು ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಆನ್ಸರ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ನನಗೆ ಸಜೆಷನ್ಸ್ ಅನ್ನ ಕೊಡಬೇಕು ಅಂದ್ರೆ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಸಜೆಷನ್ಸ್ ಅನ್ನ ಕೂಡ ನನಗೆ ಕೊಡಬಹುದು. ಸೊ ಅದನ್ನು ಕೂಡ ನಾನು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.